ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ರೈತ ಸಂಘ ಅದು ಗುರ್ಲಾಪುರದಲ್ಲಿ ನಡೆದಂಥ ಒಂದು ಹೋರಾಟ 3,300ಕ್ಕೆ ಅಂತ್ಯ ಆಯಿತು, ಮುಗೀತು ಅಂತೇಳಿ ನಿಟ್ಟುಸಿರುಬಿಡುವಷ್ಟರಲ್ಲೇ ಸರ್ಕಾರ 11.25 ರಿಕವರಿ ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ಮತ್ತಷ್ಟು ರೈತರನ್ನು ಗದ್ದಲದಲ್ಲಿ ಹಾಕಿಬಿಟ್ಟಿದ್ದಾರೆ ಇವತ್ತು. ಹೀಗಾಗಿ ರೈತರಲ್ಲಿ ಒಂದು ರೀತಿ ಒಡಕಂಬಿಡಿದಂಗೆ ಆಗಿಬಿಟ್ಟದ. ಗುರ್ಲಾಪುರದಲ್ಲಿ ಸ್ಟ್ರೈಕ್ ಮಾಡಿದಂಥ ರೈತರಿಗೂ ಮೊದಲದಲ್ಲಿ ಈಗ ಮಾಡುತ್ತಿರೋಂಥವ್ರಾಗಿರ್ಬೋದು, ಬಿಜಾಪುರದಲ್ಲಿ ಮಾಡುತ್ತಿರೋಂಥವ್ರಾಗಿರ್ಬೋದು, ಇವ್ರ ಮಧ್ಯದಲ್ಲೇ ಮತ್ತೇನೋ ಒಗ್ಗಟ್ಟು ಅನ್ನೋದು ಮುರಿತೇನೋ ಅನ್ನುವಂಥ ವಾತಾವರಣ ಕಾಣಲಿಕ್ಕತ್ತಿದ್ದಾರೆ. ಇದರಲ್ಲಿ ಸರ್ಕಾರ ಯಶಸ್ವಿ ಆಯಿತು, ಮಾಲೀಕರು ಯಶಸ್ವಿ ಆದರು ಅಂತೇಳಿ ತಾತ್ಕಾಲಿಕವಾಗಿ ಹೇಳಬೇಕಾಗಿದೆ. ಮತ್ತು ಯಾವ ಕಾಲಕ್ಕಾದರೂ ಇಲ್ಲಿ ವ್ಯಾಪಾರಿಗರನ್ರಿ ಅಥವಾ ನಮ್ಮ ಕಾರ್ಖಾನೆ ಮಾಲೀಕರನ್ರಿ, ಸರ್ಕಾರ ಅನ್ರಿ, ಇವ್ರು ಒಂದು ಸೈಡೆಡ್ ಇರ್ತಾರೆ ಅನ್ನೋದು ಈಗ ಹಲವು ಸಲ ಪ್ರೂವ್ ಆಗ್ಯದ. ಇಂಥ ಸಂದರ್ಭದಲ್ಲೇ ನಮ್ಮ ಗುರ್ಲಾಪುರದ ನಮ್ಮ ಈ ಚುನಪ್ಪ ಪೂಜಾರಿಯವರಾಗಿರ್ಬೋದು, ಜೊತೆಗೆ ಶಶಿಕಾಂತ್ ನಮ್ಮ ಗುರೂಜಿ ಆಗಿರ್ಬೋದು, ಒಂದಿಷ್ಟು ಎಲ್ಲೋ ಏನೋ ಎಡವಿದ್ರೇನೋ ಅನ್ನುವಂಥದ್ದು. ಯಾಕಂದ್ರೆ 11.25 ಇಳುವರಿ ರಿಕವರಿ ನಮ್ಮ ಕಬ್ಬುಗಳಿಗೆ ಬರಲಿಕ್ಕೆ ಸಾಧ್ಯದನಾ ಅನ್ನೋದು ಇವತ್ತು ಪ್ರಶ್ನೆ ಅದ. ಯಾಕಂದ್ರೆ ಇದರಿಂದಾಗೆ ಇಲ್ಲೆಲ್ಲೋ ಇದನ್ನು ಮೋಸ ಮಾಡಿದ್ರಪ್ಪ ನಮ್ಮ ರೈತರಿಗೆ ಅಂತೇಳಿ ಬುದ್ಧಿವಂತರು ಲೋಕದು. ಅದಕ್ಕೆ ನಾವು ಒಂದಿಷ್ಟು ಹಿಂದೆ ಮಾತಾಡಿದ್ನಿ, ರೈತರು ಅವ್ರು ಯಾರು ಮಾತಾಡ್ಲಿಕ್ಕೆ ಬರ್ತಾರೋ ಇಲ್ಲೇ ಕರೆಸ್ಕೊಂಡು ಮಾತಾಡ್ರಿ, ಜೊತೆ ನೀವು ಚರ್ಚೆ ಮಾಡಿರಿ ಎಲ್ಲ ರೈತರು. ಇದು ಒಬ್ಬರ ಸಮಸ್ಯೆ ಅಲ್ಲ, ಎಲ್ಲ ರೈತರ ಸಮಸ್ಯೆ ಅದ. ಇವತ್ತು ಕಬ್ಬು ಬೆಳೆಗಾರರು ಅದರಲ್ಲೂ ಕಬ್ಬು ಬೆಳೆ ಎಲ್ಲ ಇಡೀ ರೈತರ ಸಮಸ್ಯೆ ಹೋಗಿದ್ದಲ್ಲ. ಮತ್ತು ಬೇರೆ ಬೆಳೆಗಳಿಗಾದರೂ ಎಲ್ಲದರಿ ನಿಮಗೆ ಬೆಲೆ, ನೀವು ಬೆಳೆದ ಬೆಳೆಗೆ ಬೆಲೆ ಇಲ್ಲದ. MS ಸ್ವಾಮಿನಾಥನ್ ಆಯೋಗ ಸಲ್ಲಿಸಿದಂತಹ ವರದಿ ಪ್ರಕಾರ ಯಾರು ಕೊಡ್ತಾ ಇದ್ದಾರೆ ನಿಮ್ಗೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ. ಹಾಗೂ